ವೆಲ್ಕಮ್ ಟು ವೆರಾಂಡಾ ರೇಸ್. ಬನ್ನಿ ಸ್ನೇಹಿತರೆ, ಈ ಯೂನಿಟಲ್ಲಿ ನೌನ್ಸ್ಗಳ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಈ ಯೂನಿಟ್ನಲ್ಲಿ ಅಗೇನ್ ನೌನ್ಸಿನ ಎಕ್ಸಸೈಸ್ಗಳು ಕೆಲವು ಮಾಡೋಣ, ಹಾಗೆ ಸಿಂಗ್ಯುಲರ್ ಪ್ಲೂರಲ್ಗಳಿದ್ರೆ ಅದನ್ನು ನೋಡ್ಕೊಳ್ಳೋಣ, ಮತ್ತೆ ಬಳಕೆಗಳನ್ನು ತಿಳ್ಕೊಳ್ಳೋಣ. ಸೊ ಪ್ಲೂರಲ್ ಆಫ್ ಕಾಂಪೌಂಡ್ ನೌನ್ಸ್. ಕಾಂಪೌಂಡ್ ನೌನ್ಸ್ನ ಪ್ಲೂರಲ್ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಸಿಸ್ಟರ್ ಇನ್ ಲಾ ಬಿಕಮ್ಸ್ ಸಿಸ್ಟರ್ಸ್ ಇನ್ ಲಾ. ಯಾವತ್ತೂ ಈ ಥರ ಕಾಂಪೌಂಡ್ ನೌನ್ ಇದ್ದಾಗ ಎಸ್ ಇಲ್ಲಿ ಹಾಕಬಾರ್ದು, ಇಲ್ಲಿ ಹಾಕಬೇಕು. ನೋಡಿ, ಸಿಸ್ಟರ್ ಇನ್ ಲಾಸ್ ಆಗಬಾರ್ದು, ಸಿಸ್ಟರ್ಸ್ ಇನ್ ಲಾ ಆಗಬೇಕು. ನೆಕ್ಸ್ಟ್, ಕಮಾಂಡರ್ ಇನ್ ಚೀಫ್, ಕಮಾಂಡರ್ಸ್ ಇನ್ ಚೀಫ್ಸ್ ಆಗಬಾರ್ದು. ಮೇಡ್ ಸರ್ವೆಂಟ್ಸ್. ಇಲ್ಲಿ ಮೇಡ್ಸ್ ಸರ್ವೆಂಟ್ ಆಗಬಾರ್ದು, ಇಲ್ಲಿ ಎಸ್ನ ಕೊನೆಗೆ ಹಾಕಬೇಕು. ಮ್ಯಾನ್ ಆಫ್ ವಾರ್, ಮೆನ್ ಆಫ್ ವಾರ್. ಮ್ಯಾನ್ಸ್ ಆಫ್ ವಾರ್ ಆಗಲ್ಲ, ಅಥವಾ ಮೆನ್ ಆಫ್ ವಾರ್ಸ್ ಅಲ್ಲ, ಮೆನ್ ಆಫ್ ವಾರ್. ಪಾಸರ್ ಬೈ, ಪಾಸರ್ಸ್ ಬೈ. ನೆಕ್ಸ್ಟ್, ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. ಗ್ರಾಂಟ್ ಇನ್ ಏಡ್, ಗ್ರಾಂಟ್ಸ್ ಇನ್ ಏಡ್. ಮ್ಯಾನ್ ಡಾಕ್ಟರ್, ಮೆನ್ ಡಾಕ್ಟರ್ಸ್. ಒಂದು ನೀವಿಲ್ಲಿ ಗಮನದಲ್ಲಿ ಇಟ್ಕೋಬೇಕು, ಈ ಸಿಂಗ್ಯುಲರ್ನ ಪ್ಲೂರಲ್ ಮಾಡಿದಾಗ ಎರಡನ್ನೂ ಪ್ಲೂರಲ್ ಮಾಡಿದ್ದೀವಿ ನೋಡಿ. ಮ್ಯಾನ್ ಸಿಂಗ್ಯುಲರ್, ಡಾಕ್ಟರ್ ಸಿಂಗ್ಯುಲರ್. ಇದನ್ನು ಪ್ಲೂರಲ್ ಮಾಡಿದಾಗ ಎರಡನ್ನೂ ಪ್ಲೂರಲ್. ಮೆನ್ ಡಾಕ್ಟರ್ಸ್, ಮೆನ್ ಡಾಕ್ಟರ್ ಅನ್ಬಾರ್ದು. ನೆಕ್ಸ್ಟ್, ವಿಮೆನ್ ಡಾಕ್ಟರ್, ವಿಮೆನ್ ಡಾಕ್ಟರ್ಸ್. ಜೆಂಟಲ್ಮ್ಯಾನ್, ಜೆಂಟಲ್ಮೆನ್. ಮ್ಯಾನ್ ಸರ್ವೆಂಟ್, ಮೆನ್ ಸರ್ವೆಂಟ್ಸ್. ಎರಡನ್ನೂ ಪ್ಲೂರಲ್ ಮಾಡಿದ್ದೀವಿ. ವಿಮೆನ್ ಸರ್ವೆಂಟ್, ವಿಮೆನ್ ಸರ್ವೆಂಟ್ಸ್. ನೆಕ್ಸ್ಟ್, ಎಕ್ಸೆಪ್ಷನ್ ಯಾವುದರಲ್ಲಿ? ಮ್ಯಾನ್ ಲವರ್, ಮ್ಯಾನ್ ಲವರ್ಸ್. ಸೊ ಇಲ್ಲಿ ಮೆನ್ ಲವರ್ಸ್ ಆಗಬಾರ್ದು, ಮ್ಯಾನ್ ಲವರ್, ಮ್ಯಾನ್ ಲವರ್ಸ್. ವುಮನ್ ಹೇಟರ್, ವುಮನ್ ಹೇಟರ್ಸ್. ವಿಮೆನ್ ಹೇಟರ್ಸ್ ಆಗಬಾರ್ದು, ಇದು ಎಕ್ಸೆಪ್ಷನ್. ಬೇಸ್ಡ್ ಆನ್ ಜೆಂಡರ್, ಮ್ಯಾಸ್ಕ್ಲೈನ್ ಜೆಂಡರ್ ಏನು ಅಂತ ನೋಡೋಣ, ಮತ್ತು ಫೆಮಿನೈನ್ ಜೆಂಡರ್, ಕಾಮನ್ ಜೆಂಡರ್, ನ್ಯೂಟರ್ ಜೆಂಡರ್. So by using a different word, changing masculine to feminine by using a different word. ಏನು ಅಂತ ನೋಡೋಣ. Boy is masculine, girl is feminine. Wizard is masculine, witch is feminine. Rooster is masculine, hen is feminine. ಹುಂಜ, ಕೋಳಿ. ಹುಡುಗ, ಹುಡುಗಿ. ಮಾಟಗಾರ, ಮಾಟಗಾತಿ. ಅಂಕಲ್, ಆಂಟ್. ಟಾಮ್, ಕ್ಯಾಟ್. ಸೊ ಗಂಡು ಬೆಕ್ಕು, ಹೆಣ್ಣು ಬೆಕ್ಕು. ಮಾಂಕ್, ನನ್. ಬುಲ್, ಕೌ. ಎತ್ತು, ಹಸು. Now, by changing masculine to feminine by adding ESS. ಯಾವುದಕ್ಕೆ ESS ಸೇರಿಸ್ಬೇಕು ಅಂತ ನೋಡೋಣ. ಲಯನ್, ಲಯನೆಸ್. ಗಂಡು ಸಿಂಹ, ಹೆಣ್ಣು ಸಿಂಹ. ಮರ್ಡರರ್, ಮರ್ಡರರೆಸ್. ಕೊಲೆಗಾರ, ಕೊಲೆಗಾತಿ. ಆಕ್ಟರ್, ಆಕ್ಟ್ರೆಸ್. ವೈಟರ್, ವೈಟ್ರೆಸ್. ಹೋಟ್ಲಲ್ಲಿ ಕಂಡುಬರುವಂತಹ ವೇಟರ್, ಸರ್ವರ್ ಅಂತೀವಿ ನಾವು. ಪ್ರಿನ್ಸ್, ಪ್ರಿನ್ಸೆಸ್. ರಾಜಕುಮಾರ, ರಾಜಕುಮಾರಿ. ಇನ್ ಕಾಂಪೌಂಡ್ ನೌನ್ಸ್, ಪೀಕಾಕ್, ಪೀಹೆನ್. ನವಿಲು, ಗಂಡು, ಹೆಣ್ಣು. ಮ್ಯಾನ್ ಸರ್ವೆಂಟ್, ಮೇಡ್ ಸರ್ವೆಂಟ್. ಗಂಡು ಆಳು, ಹೆಣ್ಣು ಆಳು. ಸೇಲ್ಸ್ಮನ್, ಸೇಲ್ಸ್ ವುಮೆನ್. ನೆಕ್ಸ್ಟ್, ಬೇಸ್ಡ್ ಆನ್ ಜೆಂಡರಲ್ಲಿ ಮತ್ತಷ್ಟು ನೋಡೋಣ. ಮೂನ್, ಪೀಸ್, ಮರ್ಸಿ, ನೇಚರ್, ಅರ್ತ್, ಸ್ಪ್ರಿಂಗ್, ಆಟಮ್. ಇವೆಲ್ಲದನ್ನ ಫೀಮೇಲ್ ಅಂದರೆ
ಚಂದ್ರ, ಭೂಮಿ, ಮತ್ತು ಸ್ಪ್ರಿಂಗ್ ಮತ್ತು ಆಟಮ್ ವಸಂತಕಾಲ, ಮತ್ತು ಇನ್ನೊಂದು ಆಟಮ್, ಇವೆರಡಕ್ಕೂ ನಾವು ಫೀಮೇಲ್ ಅಂತ ಪರಿಗಣಿಸ್ತೀವಿ. ದ ಮೂನ್ ಈಸ್ ಹೈಡಿಂಗ್ ಹರ್ ಫೇಸ್ ಬಿಹೈಂಡ್ ದೋಸ್ ಡೆನ್ಸ್ ಕ್ಲೌಡ್ಸ್. ಚಂದ್ರ ತನ್ನ ಮುಖವನ್ನು ಮುಚ್ಚಿಟ್ಟುಕೊಂಡಿದ್ದಾಳೆ. ಸನ್, ಟೈಮ್, ಸಮ್ಮರ್, ವಿಂಟರ್ ಇದೆಲ್ಲ ಮೇಲ್, ಗಂಡು ಜಾತಿಗೆ ಸೇರಿತು. ದ ಸನ್ ಶೈನ್ಸ್ ವಿತ್ ಹಿಸ್ ಎಂಟೈರ್ ವೇಲರ್. ಸೊ ಸೂರ್ಯ ಪೂರ್ತಿ ಶಾಖದಿಂದ ಹೊಳೆಯುತ್ತಿದ್ದಾನೆ. ಇಟ್ ಯಾವ್ಯಾವುದಕ್ಕೆ? ಆನಿಮಲ್, ಬೇಬಿ, ಕಿಡ್, ಚೈಲ್ಡ್, ಇನ್ಫೆಂಟ್. ಯಾವಾಗ ಮಗುಗೆ ಇಟ್ ಅನ್ಬೋದು ಇಂಗ್ಲಿಷ್ನಲ್ಲಿ, ಅದು ಇದು ಅಂತ. ದ ಬೇಬಿ ಸ್ಲೀಪ್ಸ್ ಆಲ್ ಡೇ ಆ್ಯಂಡ್ ಇಟ್ ಕ್ರೈಸ್ ಆಲ್ ನೈಟ್. Some masculine nouns are used in common gender. For example, advocate. It is ಕಾಮನ್, ಅಂದರೆ ಗಂಡಸಾದ್ರೂ ಆಗಿರ್ಬೋದು, ಹೆಂಗಸಾದ್ರೂ ಆಗಿರ್ಬೋದು. ಆಥರ್, ಡಾಕ್ಟರ್, ಲಾಯರ್, ಮ್ಯಾನ್, ಪೇಂಟರ್, ಪೋಯೆಟ್, ಟೀಚರ್. ಇದಕ್ಕೆ ಗಂಡು ಬೇರೆಗೆ ಹೆಣ್ಣಿಗೆ ಬೇರೆ ಅಂತ ಇಲ್ಲ, ಇದು ಕಾಮನ್ ಜೆಂಡರ್. ಸೊ ಸಮ್ ಮ್ಯಾಸ್ಕ್ಯುಲೈನ್ ನೌನ್ಸ್ ಇನ್ ದಿ ಆಬ್ಸೆನ್ಸ್ ಆಫ್ ಫೆಮಿನೈನ್ ಫಾರ್ಮ್ಸ್. ಕೆಲವೊಂದಕ್ಕೆ ಫೆಮಿನೈನ್ ರೂಪನೇ ಇಲ್ಲ. ಫಾರ್ ಎಕ್ಸಾಂಪಲ್, ಸ್ಪೋರ್ಟ್ಸ್ ಪರ್ಸನ್, ಸ್ಪೋರ್ಟ್ಸ್ ವುಮನ್ ಅಂತ ಇಲ್ಲ, ಸ್ಪೋರ್ಟ್ಸ್ ಪರ್ಸನ್ ಅಷ್ಟೇ. ಚೇರ್ ವುಮನ್ ಅಂತ ಇಲ್ಲ, ಚೇರ್ ಪರ್ಸನ್ ಅಂತಾನೆ ಇರೋದು. ಅರ್ಥ ಆಯ್ತಾ? ಸೊ ಚೇರ್ ವುಮನ್ ಅಂತ ಇಲ್ಲ, ಚೇರ್ ಪರ್ಸನ್, ಸ್ಪೋರ್ಟ್ಸ್ ಪರ್ಸನ್. ಹಂಗೆ ಸಮ್ ಫೆಮಿನೈನ್ ನೌನ್ಸ್ ಆರ್ ಯೂಸ್ಡ್ ಇನ್ ಕಾಮನ್ ಜೆಂಡರ್. ಗೂಸ್, ಬಾತುಕೋಳಿ, ಅದಕ್ಕೆ ಗಂಡು ಹೆಣ್ಣು ಅಂತಿಲ್ಲ. ಡಕ್, ಬಾತುಕೋಳಿ. ಬಿ, ಜೇನು, ಗಂಡು ಹೆಣ್ಣು ಅಂತಿಲ್ಲ. ನೆಕ್ಸ್ಟ್, ಸಮ್ ಫೆಮಿನೈನ್ ನೌನ್ಸ್ ಹ್ಯಾವ್ ನೋ ಕರೆಸ್ಪಾಂಡಿಂಗ್ ಮ್ಯಾಸ್ಕ್ಯುಲೈನ್ ಫಾರ್ಮ್ಸ್. ಅಂದರೆ ಹೆಣ್ಣು ರೂಪದಲ್ಲಿದೆ, ಗಂಡು ರೂಪದಲ್ಲಿ ಇಲ್ಲ. ಸೊ ಹೌಸ್ ವೈಫ್, ಗೃಹಿಣಿ, ಅದಕ್ಕೆ ಹೌಸ್ ಮ್ಯಾನ್ ಅಂತ ಇಲ್ವೇ ಇಲ್ಲ, ಅಥವಾ ಹೌಸ್ ಹಸ್ಬೆಂಡ್ ಅಂತ ಇಲ್ಲ. ವರ್ಜಿನ್, ಕನ್ಯೆ, ಅದಕ್ಕೆ ಉಲ್ಟಾ ಇಲ್ಲ, ಎಕ್ಸೆಟ್ರಾ. ಕಲೆಕ್ಟಿವ್ ನೌನ್ಸ್ ಅಂದರೆ ನ್ಯೂಟ್ರಲ್ ಜೆಂಡರ್. ಕಲೆಕ್ಟಿವ್ ನೌನ್ಸ್ ಯಾವತ್ತು ನ್ಯೂಟ್ರಲ್ ಜೆಂಡರ್ ಆಗಿರುತ್ತೆ. ಇಂಡಿಯಾ ಹ್ಯಾಸ್ ಅ ಬಿಗ್ ಆರ್ಮಿ ಆ್ಯಂಡ್ ಇಟ್ ಇಸ್ ಡಿವೈಡೆಡ್ ಇಂಟು 3 ಮೇಜರ್ ಡಿವಿಷನ್ಸ್. ಸೊ ಆರ್ಮಿ ಈಸ್ ಅ ಕಲೆಕ್ಟಿವ್ ನೌನ್, ಅದಕ್ಕೆ ಇಟ್ ಇಸ್ ಅ ನ್ಯೂಟ್ರಲ್ ಜೆಂಡರ್. ಸೊ ದ ವಿಚ್ ಕಿಡ್ನ್ಯಾಪ್ಡ್ ದ ಬ್ಯೂಟಿಫುಲ್. ಸೊ ಬ್ಯೂಟಿಫುಲ್ ಅಂದರೆ ಬರೀ ಹೆಂಗಸಿಗೆ ಮಾತ್ರ ಉಪಯೋಗಿಸ್ತೀವಿ. ಸೊ ಇಟ್ ಇಸ್ ಪ್ರಿನ್ಸೆಸ್. ಸುಂದರವಾದ ರಾಜಕುಮಾರಿಯನ್ನು ಅವಳು ಮಾಯಗಾತಿ ಅಪಹರಿಸಿದಳು. ಹಿಸ್ ಅಂಕಲ್ ಬಿಕೇಮ್ ಅ ಪ್ರೀಸ್ಟೆಸ್. ಪ್ರೀಸ್ಟ್, ಅಂಕಲ್ ಈಸ್ ಮೇಲ್, ಸೊ ಪ್ರೀಸ್ಟ್ ಈಸ್ ಮೇಲ್, ಪ್ರೀಸ್ಟೆಸ್ ತಪ್ಪು. ಆಟ್ ಅ ವೆರಿ ಯಂಗ್ ಏಜ್, ಬಹಳ ಸಣ್ಣ ವಯಸ್ಸಿನಲ್ಲಿ ಅವನ ಅಂಕಲ್ ಪೂಜಾರಿ ಆದರು. ಮೊಹಮ್ಮದ್ ಗೋರಿ ಕೇಮ್ ಟು ಇಂಡಿಯಾ ಟು ಲೂಟ್ ಇಟ್ಸ್ ವೆಲ್ತ್. ಇಂಡಿಯಾದ, ನಮ್ಮ ದೇಶದ ಆಸ್ತಿಯನ್ನು ಲೂಟಿ ಮಾಡಲು ಮೊಹಮ್ಮದ್ ಗೋರಿ ಬಂದ. ಸಮ್ಮರ್ ಹ್ಯಾಸ್ ಇಟ್ಸ್ ಬೆನಿಫಿಟ್. ಟ್ರುತ್ ಪ್ರಿವೇಲ್ಸ್ ಆನ್ ಇಟ್ಸ್ ಓನ್. ಮತ್ತೊಮ್ಮೆ ನ್ಯೂಟ್ರಲ್ ಜೆಂಡರ್ ಯಾವ್ದ್ಯಾವುದು ಅಂತ ನೋಡೋಣ, ಸೊ ದ್ಯಾಟ್ ನಾವು ಎಲ್ಲದನ್ನು ಕರೆಕ್ಟಾಗಿ ಹಾಕಿದೀವ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಸಮ್ಮರ್ ಈಸ್ ಮೇಲ್. ಇಲ್ಲೊಂದು ಕಡೆ ನಾವು ಸರಿ ಮಾಡಬೇಕು. ಸೊ ಇಲ್ಲಿ ಸರಿ ಮಾಡೋಣ. ಈಗ ಇಲ್ಲಿ ಎಕ್ಸಾಂಪಲಲ್ಲಿ, ಸೊ ಸಮ್ಮರ್ ನಮಗೆ ಅದನ್ನು ನಾವು ಮೇಲ್ ಅಂತ ಮಾಡಬೇಕು. ಸೊ ಕರೆಕ್ಟ್ ಉತ್ತರ ಏನು ಬರುತ್ತೆ ನಮಗೆ? ಸಮ್ಮರ್ ಹ್ಯಾಸ್ ಹಿಸ್ ಬೆನಿಫಿಟ್ಸ್. ಯಾಕೆ ಅಂದರೆ ಸಮ್ಮರ್ನ ಮ್ಯಾಸ್ಕ್ಯುಲೈನ್ ಜೆಂಡರ್ ಅಂತ ಪರಿಗಣಿಸಿದ್ದೀವಿ. ಸೊ ಸ್ನೇಹಿತರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನ್ಯೂಟರ್ ಜೆಂಡರ್, ಮ್ಯಾಸ್ಕ್ಯುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್ನ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಸೊ ಸ್ನೇಹಿತರೆ, ಈ ಯೂನಿಟ್ನಲ್ಲಿ ನಾವೇನು ಕಲ್ತ್ಕೊಂಡ್ವಿ?
ಯಾವ ನೌನ್ಸ್ನ ಪ್ಲೂರಲ್ ಆಗಿ ಬಳಸ್ಬೋದು, ಸಿಂಗ್ಯುಲರ್ ಆಗಿ ಬಳಸ್ಬೋದು, ಅಥವಾ ಮ್ಯಾಸ್ಕ್ಲೈನ್ ಜೆಂಡರಲ್ಲಿ ಬಳಸಬೇಕು, ಫೆಮಿನೈನ್ ಜೆಂಡರಲ್ಲಿ ಬಳಸಬೇಕು, ಯಾವುದಕ್ಕೆ ಫೆಮಿನೈನ್ ಜೆಂಡರೇ ಇಲ್ಲ, ಯಾವುದಕ್ಕೆ ಮ್ಯಾಸ್ಕ್ಲೈನ್ ಜೆಂಡರ್ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ವಿ. ಕೆಲವೊಂದು ಬರೀ ಮ್ಯಾಸ್ಕ್ಲೈನ್ ಆಗೇ ಪರಿಗಣಿಸಬೇಕು, ಕೆಲವೊಂದನ್ನು ಬರೀ ಫೆಮಿನೈನ್ ಆಗೇ ಪರಿಗಣಿಸಬೇಕು. ಇದನ್ನು ನೀವು ಅಭ್ಯಾಸ ಮಾಡಿದಷ್ಟು ನಿಮಗೆ ಅರ್ಥ ಆಗುತ್ತೆ. ಎಷ್ಟು ಅಭ್ಯಾಸ ಮಾಡ್ತಿರೋ ಅಷ್ಟೇ ಒಳ್ಳೆಯದು. ಮಾಡ್ತಾ ಇರಿ, ಅರ್ಥ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ದಿ ಎಂಡ್ ಆಫ್ ದಿಸ್ ಯೂನಿಟ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಯೂನಿಟ್. Thank you very much.